ನಾನು ಇದು ಹೇಳ್ತೀನಿ ನೋಡಿ, ಈ ಟೌನ್ಶಿಪ್ ಮಾಡಿದಾಗ ಏನೇನು ಸಮಸ್ಯೆ ಬರುತ್ತೆ ಅಂತ. ಅದು ವ್ಯವಸಾಯದ ಭೂಮಿ. ಆ ವ್ಯವಸಾಯದ ಭೂಮಿಯನ್ನು ಒಂದು ವೇಳೆ ಟೌನ್ಶಿಪ್ ಮಾಡಿದ್ರೆ ಅನ್ಕೊಳ್ಳಿ, ಆಯ್ತಾ, ಆ ಟೌನ್ಶಿಪ್ ಮಾಡಿದಾಗ ಬೇರೆ ಬೇರೆ ರೀತಿಯ ITBT ಕಂಪ್ನಿಗಳು ಅಥವಾ ITBT ಇರುವಂತ ಜನರೆಲ್ಲ ಬಂದು ಅಲ್ಲಿ ವಾಸಸ್ಥಳವಾಗಿ ಉಳ್ಕೋತಾರೆ. ಅವಾಗ ಅಲ್ಲಿರುವಂತದ್ದೆಲ್ಲವನ್ನ ಕೆಡ್ಸಾಕ್ಬಿಡ್ತಾರೆ. ಅಂಗಡಿಗಳು ಬರುತ್ತೆ, ಫ್ಯಾಕ್ಟ್ರಿಗಳು ಬರುತ್ತೆ, ಹೋಯ್ತು, ಸರ್ವನಾಶ ಆಯ್ತು. ಅಲ್ಲಿರುವಂತ ಜಾಗ ಎಲ್ಲ ಬೆಂಗಳೂರನ್ನ ಹಾಳು ಮಾಡಿದ್ರೆ ಈಗ ಬಿಡದಿನ ಹಾಳು ಮಾಡೋದಕ್ಕೆ ಹೋಗ್ಬಿಡ್ತಾರೆ. ಜೊತೆಗೆ ಇನ್ನೊಂದಿಷ್ಟು ಕೇಳಿ ಬರ್ತಿರುವಂತದ್ದು ಸುದ್ದಿ ಏನು, ಅಲ್ಲ ಸ್ವಾಮಿ, ಬಿಡದಿಲೆ ಟೌನ್ಶಿಪ್ ಏನ್ ಮಾಡಬೇಕು, ಹೋಗಿ ಉತ್ತರ ಕರ್ನಾಟಕಕ್ಕೆ ಮಾಡಿ ಸ್ವಾಮಿ ಟೌನ್ಶಿಪ್, ಅಲ್ಲಿ ಅಲ್ಲಿ ಅಭಿವೃದ್ಧಿ ಮಾಡಿ, ಅಲ್ಲಿ ಒಂದಿಷ್ಟು ಜನಕ್ಕೆ ಉದ್ಯೋಗ ಸಿಗುತ್ತೆ, ಅಲ್ಲಿ ಮಾಡಕ್ ಹೋಗಿ. ಯಾಕೆ ಬಿಡದಿಗೆ ಹೋಗ್ತೀರಾ? ಬೆಂಗಳೂರಿಗೆ ಆಲ್ರೆಡಿ ಅದು ಬಂದಿದೆ. ನೀವು ಬಿಡದಿಗೆ ಮಾಡ್ತೀರಾ ಅಂತ ಹಠ ಹಿಡ್ಕೊಂಡ್ ಕೂತಿದ್ದೀರಲ್ಲ, ಅಲ್ಲಿ ತಂದು ನೀವೇನ್ ಮಾಡ್ಬೇಕು ಅಂತ ಇದ್ದೀರಾ ಗೊತ್ತಾ? ಅದು ಸಂಪೂರ್ಣವಾಗಿ ಹಾಳು ಮಾಡ್ಬೇಕು ಅಂತ ಇದ್ದೀರಾ. ಇರುವಂತದ್ನ ನೀವು ಅಭಿವೃದ್ಧಿ ಆಗದೆ ಇರೋ ಕಡೆ ಹೋಗಿ ಅಭಿವೃದ್ಧಿ ಮಾಡಿ. ಈಗ ಆಲ್ರೆಡಿ ಅದು ಬಿಡದಿ ಸೇರ್ಕೊಂಡಿದೆ ಬೆಂಗಳೂರಿಗೆ, ನೀವೇ ಮಾಡಿದೀರಾ. ಜೊತೆಗೆ ಆ ಬಿಡದಿ ವ್ಯವಸ್ಥೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈಗಿನ ಜನರಿಗೆ ಇತ್ತ ಮುಂದಕ್ಕೆ ಏನಾಗ್ಬೋದು ಸಮಸ್ಯೆ ಅಥವಾ ನಮ್ಗೇನಾದ್ರೂ ತೊಂದರೆ ಆಗುತ್ತಾ ಅಂದ್ಬಿಟ್ಟು ಒಂದಿಷ್ಟು ಜನ ಮಧ್ಯದಲ್ಲಿ ಸ್ಟಿಕ್ಕನ್ ಆಗ್ಬಿಟ್ಟಿದ್ರೆ ಅಡ್ಗೋಡೆ ದೀಪ ಇಟ್ಟಂಗೆ, ಇತ್ತ ಜಮೀನ್ ಕೊಡ್ಬೇಕೋ ಬೇಡವಾ ಅನ್ನಂತ. ನೋಡಿ ಸ್ವಾಮಿ, ಸರ್ಕಾರಕ್ಕೆ ಒಂದು ಮನವಿ, ಕಟ್ಟುನಿಟ್ಟವಾಗಿ ನಾವು ಬೇಡದೊಂದೇ, ನೀವು ಏನಾದ್ರೂ ಒಂದು ನಿರ್ಧಾರಕ್ಕೆ ಒಂದು ಬನ್ನಿ. ರೈತರ ಹತ್ರ ಅದು ಉಳುವ ಭೂಮಿ ವ್ಯವಸಾಯಕ್ಕೆ ಸಂಬಂಧಪಟ್ಟಿದ್ರೆ ದಯವಿಟ್ಟು ಕಿತ್ಕೊಳಕ್ ಹೋಗ್ಬೇಡಿ. ಆ ರೈತನ ಹೊಟ್ಟೆ ಮೇಲೆ ಹೊಡೆಯಕ್ ಹೋಗ್ಬೇಡಿ. ತಿನ್ನೋ ಅನ್ನ ರೈತ ಒಬ್ಬ ಕೊಟ್ಟಿರೋದು ತಿಂತಿರೋದು, ಅವನೇ ವ್ಯವಸಾಯ ಮಾಡ್ಲಿಲ್ಲ ಅಂದ್ರೆ ನಾವ್ ಏನ್ ತಿನ್ನಕ್ಕಾಗುತ್ತೆ? ಒಂದು ಸಾವಿರಾರು ಎಕರೆಗಳಲ್ಲಿ ತೆಂಗಿನ ಮರಗಳವೆ, ಅವನ್ ಹೊಟ್ಟೆ ಮೇಲೆ ಏನಕ್ಕೆ ಕಲ್ಲು ಎಳಿತೀರಾ? ಅವ್ನ್ ಏನಕ್ಕೆ ಮನ ಪರಿವರ್ತನೆ ಮಾಡಕ್ ಹೋಗ್ತೀರಾ? ಬಿಟ್ಬಿಡಿ, ಬಿಡದಿ ಟೌನ್ಶಿಪ್ ಮಾಡೋದನ್ನ ಯೋಜನೆನಾ. ಇತ್ತ ಕುಮಾರಸ್ವಾಮಿ ಅವರೇ ತಂದ್ರಪ್ಪ. ಕುಮಾರಸ್ವಾಮಿ ಅವ್ರು ತಂದಾಗ ಈಗ ಇಲ್ಲಿ ಪಕ್ಷ ಏನ್ ಮಾಡುತ್ತೆ ಗೊತ್ತಾ? ವಿರೋಧ ಪಕ್ಷದವರು ವಿರೋಧನೆ ಮಾಡ್ತಾರೆ. ಅವ್ರ ಆಡಳಿತ ಪಕ್ಷ ಬಂದಾಗ ಅವರು ಅದೇ ಕೆಲಸ ಮಾಡ್ತಿದ್ರು. ನಾನು ಹೇಳ್ತಿರೋದು ಇಲ್ಲ ಪಕ್ಷ, ವ್ಯಕ್ತಿ, ರಾಜಕೀಯ ವ್ಯಕ್ತಿಗಳಿಗೆ ನಾನು ಯಾವುದೇ ರೀತಿ ನಾನು ಇಲ್ಲಿ ಅವರ ಪರವಾಗಿ ಇವರ ಪರವಾಗಿ ನಾನು ಮಾತಾಡ್ತಿಲ್ಲ. ನಾನು ಹೇಳ್ತಿರೋದು ರೈತರ ಪರವಾಗಿ, ರೈತರ ಅವರ ಬಗ್ಗೆ ಕುರಿತು ನಾನು ಮಾತಾಡ್ತಿರೋದು, ಹೇಳ್ತಾ ಇದ್ದೀನಿ. ಕೇಳಿಸ್ಕೊಳ್ಳಿ ರೈತರೇ, ದಯವಿಟ್ಟು ನಿಮ್ಮ ಜಾಗವನ್ನ ಯಾರೋ ಒಬ್ಬ ವ್ಯಕ್ತಿ ಅಥವಾ ಯಾರೋ ಒಬ್ಬ ಸರ್ಕಾರ ಬಂದು ನಿಮ್ಗೆ ಕಿತ್ಕೋತಿದೆ ಅಂದ್ರೆ ಅದನ್ನ ನೀವು ಕೊಡ್ಬೇಕೋ ಬೇಡವೋ ಅನ್ನೋ ತೀರ್ಮಾನ ಮಾಡ್ಬೇಕಾಗಿರೋ ನೀವುಗಳು.